जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 26 ಮಾರ್ಚ್ ಶ್ರೀ ಮಹಾರಾಜರ ಪ್ರವಚನ, ಪ್ರಪಂಚದಲ್ಲಿಯ ವಿಷಯ ಸುಖವು ನಿಜವಾದ ಸುಖವಲ್ಲ. ಪ್ರಪಂಚದಲ್ಲಿಯ ವಿಷಯ ಸುಖ ಹಂಗಂದರೆ ಈ ವಿಷಯ ಸುಖ ಅಂದರೆ ಏನಪ್ಪ? 5 ವಿಷಯಗಳು ಉಂಟು. ಒಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ 5 ವಿಷಯಗಳ ಮುಖೇನ ನಮ್ಮ ಇಂದ್ರಿಯಗಳು, ಕರ್ಮೇಂದ್ರಿಯ ಇರಲಿ, ಜ್ಞಾನೇಂದ್ರಿಯ, 10 ಇಂದ್ರಿಯಗಳು 24 ತಾಸು ಅದು ಸುಖ ಅನುಭವಿಸ್ತಾ ಇರುತ್ತೆ. ಹೆಂಗಪ್ಪ? ಕಣ್ಣಿನಿಂದ ಏನೋ ವಸ್ತು ನೋಡುತ್ತೆ. ಈಗ ನಮಗೆ ಎಕ್ಸಾಂಪಲ್ ನೋಡೋಣ. ನಾವು ಒಂದು ಮಾರ್ಕೆಟಲ್ಲಿ ಹೋದರೆ, ಅಂಗಡಿಗೆ, ತರಕಾರಿ ಅಂಗಡಿಗೆ ಹೋದರೆ, ಮಾವಿನಕಾಯಿ ಸೀಸನ್ ಬಂದಿದೆ. ಈಗ ಮಾವಿನಕಾಯಿ ನೋಡೋದು ಕೂಡಲೇ ಈ ನಾಲ್ಗೆ ಮೇಲೆ ನೀರು ಬರೋಕ್ಕೆ ಶುರುವಾಗುತ್ತೆ. ಏನಾದ್ರು ಕಷ್ಟಪಟ್ಟು ನಾನು ನೀರು ಬರಲಿಕ್ಕೆ ಇಲ್ಲ. ಹುಣಸೆ ಹಣ್ಣು ನೋಡೋದು ಕೂಡಲೇ, ಒಳ್ಳೆ ಹುಣಸೆ ಹಣ್ಣು ನೋಡೋದು ಕೂಡಲೇ ಇದರಲ್ಲಿ ಅವನು ಗಾಡಿ ಮೇಲೆ ತೊಗೊಂಬರ್ತಾನಲ್ವ, ಅದನ್ನು ನೋಡೋದು ಕೂಡಲೇ ಬಾಯಲ್ಲಿ ನೀರೇ. ಮಾವಿನಕಾಯಿನ ಹೆಚ್ಚಿ ಉಪ್ಪು ಖಾರ ಹಾಕಿಟ್ಟಿರ್ತಾನೆ ಅದರಲ್ಲಿ, ಅದನ್ನು ನೋಡೋದು ಕೂಡಲೇ ಬಾಯಲ್ಲಿ ಫಟಾಫಟ್ ಇಮ್ಮಿಡಿಯೇಟ್ಲಿ. ಅಂದರೆ ಏನು? ಆ ಮಾವಿನಕಾಯಿ ನನಗೆ ಬೇಕು, ಆ ಸುಖ ನನಗೆ ಬೇಕು. ಮಾವಿನಕಾಯಿ ತಿನ್ನುವ ಸುಖ ನಾಲ್ಗೆ ಜೀವ ಚಾಪಲ್ಯ ಬಯಸುತ್ತೆ. ಹಾಗೆ ಕಣ್ಣುಗಳು ವಸ್ತುವನ್ನು ನೋಡಬೇಕು, ಬಟ್ಟೆಗಳನ್ನು ನೋಡಬೇಕು. ಸ್ಪರ್ಶ, ಒಂದು ಸೀರೆ ನೋಡ್ತೀವಿ, ಅದು ಸ್ಪರ್ಶ ಮಾಡ್ತೀವಿ. ಸೀರೆನ, ನೆಕ್ಲೇಸನ್ನು ಹಾಕ್ಕೊಂಡು ನೋಡ್ತೀವಿ, ಸ್ಪರ್ಶ ಮಾಡ್ತೀವಿ. ಈ ವಿಷಯದ ಸುಖವು ಏನಿದೆಯೋ ಮಹಾರಾಜರು ಹೇಳ್ತಾರೆ, ಇದು ನಿಜವಾದ ಸುಖ ಅಲ್ಲಪ್ಪ, ಕ್ಷಣಿಕ ಸುಖ ಇದು. ಒಂದು ಒಳ್ಳೆ ಕುರ್ತಾ ಹಾಕ್ಕೊಂಡೆ, ಗಂಡಸರು ಜಬ್ಬ ಹಾಕ್ಕೊಂಡ್ರು, ಸೆಂಟ್ ಹಾಕ್ಕೊಂಡ್ರು, ಗಾಗಲ್ ಹಾಕ್ಕೊಂಡ್ರು, ಕನ್ನಡಿದಲ್ಲಿ ನೋಡಿಕೊಂಡ್ರು 10 ಬಾರಿ ಏನು ನಾನು ಎಷ್ಟು ಚಂದ ಕಾಣಿಸ್ತೀನಿ. ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರು, ಒಡವೆ ಹಾಕ್ಕೊಂಡ್ರು, ನಾನು ಎಷ್ಟು ಚಂದ ಕಾಣಿಸ್ತೀನಿ. ಹೂ ಮುಡ್ಕೊಂಡಿಲ್ಲ ಅಂದರೆ ಏನು? ವಿಷಯ ಸುಖಗಳನ್ನು ಅನುಭವಿಸುತ್ತೆ. ಆದರೆ ಇದು ವಿಷಯ ಸುಖ ನಿಜವಾದದ್ದ ಅಲ್ಲ, ಇದು ಕ್ಷಣಿಕ ಸುಖ. ಇವಾಗ ಚಂದ ಕಾಣಿಸುತ್ತೆ, ಫಂಕ್ಷನಿಗೆ ಹೋಗಿ ಬರೋ ತನಕ ಚಂದ ಕಾಣಿಸುತ್ತೆ. ಫಂಕ್ಷನ್ ಹೋಗಿ ಅಟೆಂಡ್ ಮಾಡಿ ಬಂದ ಕೂಡಲೇ ಸಾಕಾಯ್ತು, ಎಲ್ಲ ತೆಗೆದ್ಕಿದ್ದು ಬಿಸಾಕ್ರಪ್ಪ ಅತ್ಲಾಗೆ ಅಂದ್ಬಿಟ್ಟು ನಮಗೇನು ಅನಿಸುತ್ತೆ? ಬೇಸರಿಕೆ ಬರುತ್ತೆ. ಹಾಗಂದರೆ ಹಾಕ್ಕೊಂಡಾಗ ಎಷ್ಟು ಚಂದ ಅನಿಸುತ್ತೆ ನಮಗೆ. ಸೊ ಅದು ಸತ್ಯನಾ? ನಿಜವಾದದ್ದ ಅಲ್ಲ. ಇವೆಲ್ಲವೂ ಸುಳ್ಳು. ಒಬ್ಬರನ್ನ ಭೇಟಿ ಆಗ್ತೀವಿ ಜಾತ್ರೆಯಲ್ಲಿ, ಆ ಜಾತ್ರೆಗೆ ಹೋದ್ವಿ, ಈ ಪಾದಯಾತ್ರೆಗೆ ಹೋದ್ವಿ, ಭೇಟಿಯಾದ್ವಿ. ಆ ಭೇಟಿಯಾಗೋ ಕ್ಷಣಗಳ ಪಾದಯಾತ್ರೆಯಲ್ಲಿ ಮಾತ್ರ ನಮಗೆ ಆನಂದ ಅನ್ನಿಸ್ತಿರುತ್ತೆ. ಅಲ್ಲಿಂದ ಬಂದ ಕೂಡಲೇ ಮತ್ತೆ ನಮ್ಮ ಮನೆಗೆ ಬಂದ ಕೂಡಲೇ ಸೇರಿಕೊಂಡ್ಲೆ ನಮ್ಮೆಲ್ಲ ಗುಳಾಟಗಳೆಲ್ಲ ಮೇಲ್ಕೈ ಹೆಡೆ ಎತ್ತಕ್ಕೆ ಶುರುವಾದಾಗ ನಮಗೆ ಅದು ಅಯ್ಯೋ ಕ್ಷಣಿಕ ಆಗೋಗಿರುತ್ತೆ. ಅದು ನಿಜವಾದ ಕ್ಷಣಿಕ ಸುಖ ಆಗಬಾರದು. ಹಾಗಾಗಿ ಇವತ್ತು ಶ್ರೀ ಮಹಾರಾಜರು ನಮಗೆ ಏನು ಬೋಧನೆ ಮಾಡ್ತಾರೆ ಎಲ್ಲರೂ ಸೇರಿ ತಿಳ್ಕೊಳ್ಳೋಣ. ನಮ್ಮನ್ನು ಪ್ರಪಂಚದ ನಿಜವಾದ ಸುಖ ಇಲ್ಲದ ಸ್ಥಿತಿಯಿಂದ ಆಂತರಿಕವಾಗಿ ಭಗವಂತನ ಪ್ರೇಮ ಹಾಗೂ ಶಾಶ್ವತ ಪ್ರೇಮದ ಕಡೆ ಹೆಂಗೆ ಎಳ್ಕೊಂಡು ಹೋಗ್ತಾರಪ್ಪ ಅವರು ನಾಮದಿಂದ ಅನ್ನೋದನ್ನು ನೋಡೋಣ. ಮನುಷ್ಯನು ಜಗತ್ತಿನಲ್ಲಿ ಎಷ್ಟು ದೊಡ್ಡವನಾಗಿದ್ದರೂ ಅವನ ಪ್ರಪಂಚದಲ್ಲಿ ಏನಾದರೂ ನ್ಯೂನ್ಯತೆ ಇದ್ದೇ ಇರುತ್ತದೆ. ಅವನು ಎಷ್ಟೇ ದೊಡ್ಡ ಮನುಷ್ಯ ಇರಲಿ, ಎಷ್ಟೇ ಬಿಗ್ ಶಾಟ್ ಬಿಸ್ನೆಸ್ ಟೈಕೂನ್ ಇರಲಿ, ಆ ವಂಶ ಈ ವಂಶ ಅದು ಇದು ಏನು ಬೇಕಾದಿರಲಿ, ನಾವು ಇವ್ರು ಇದ್ದೀರಿ, ನಾವು ಅವ್ರು ಇದ್ದೀವಿ, ಏನು ಬೇಕಾದ ನೀವು ಹೇಳ್ಕೊಳ್ರಿ. ಆದರೆ ನ್ಯೂನ್ಯತೆ ಅಂದರೆ ಏನು? ಏನಾದರೂ ಒಂದು ನನಗೆ ಕೊರತೆ ಅನಿಸುತ್ತೆ. ನಾನು ಎಷ್ಟೇ ಬಿಗ್ ಶಾಟ್ ಇದ್ದರೆ ಏನು? ಸ್ಟೇಟಸ್ಕೋ, ಆ ಸ್ಟೇಟಸ್ಕೋ ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಲಿಲ್ಲ ಅಂದರೆ ಜನರ ಮುಂದೆ ನಾನು ಅಚ್ಚ ಅನ್ನಿಸ್ಕೋಬೇಕು. ಇದೆಲ್ಲದರಲ್ಲೂ ನ್ಯೂನ್ಯತೆ. ಇದಾಗಲಿಲ್ಲ ಅದಾಗಲಿಲ್ಲ ಅಂದರೆ ಬೇಸರಿಕೆ ಆಗುತ್ತೆ, ನಮಗೆ ಬೇಜಾರಾಗುತ್ತೆ. ನ್ಯೂನ್ಯತೆ ಇಲ್ಲದ ಪ್ರಪಂಚವೇ ಇರುವುದಿಲ್ಲ. ನನ್ನ ಪ್ರಪಂಚವು ಪೂರ್ಣವಿರುತ್ತದೆ ಎಂದು ಹೇಳುವ ಪ್ರಾಪಂಚಿಕ ಜನರು ಭೇಟಿಯಾಗಬಹುದು. ನಮ್ಮದೆಲ್ಲ ಸರಿ ನಡೀತಿದೆ ಕಣ್ರಿ, ನಮಗೆಲ್ಲ ಪ್ರಪಂಚದಲ್ಲಿ ಎಲ್ಲ ನಮ್ಮ ಮನೆಯಲ್ಲೆಲ್ಲ ಸೌಕರ್ಯ ಉಂಟು ಅಂತ ಹೇಳೋದು ಜನ ಸಿಗಬಹುದು. ಆದರೆ ಈಗ ಇರುವಂತೆ ಇರಬೇಕು, ಇದರಲ್ಲಿ ಏನೂ ಕಡಿಮೆ ಆಗಬಾರದು ಎಂಬ ಚಿಂತೆಯು ಮಾತ್ರ ಅವನನ್ನು ಬಿಡುವುದಿಲ್ಲ. ಈಗ 10 ವಸ್ತು ನನ್ನ ಹತ್ರ ನನ್ನ ಮನೆಯಲ್ಲಿದ್ದರೆ 10 ವಸ್ತು ಹಾಗೆ ಇರಬೇಕು. 10ರಲ್ಲಿ 4 ವಸ್ತು ಕಳಿಬಾರ್ದು, ಮುರಿಬಾರ್ದು. ಅದು ಹೆಂಗೆ ನಾನು ಮೇಂಟೈನ್ ಮಾಡ್ಕೊಂಬಂತೀವಿ ಹಾಗೆ ಚಿರಕಾಲ ಇರಬೇಕು ಅಂತ ಇರುತ್ತೆ. ಆ ಚಿಂತೆ ನನಗೆ ಯಾವಾಗಲೂ ಕೊರಿತಾ ಇರುತ್ತೆ. ಈ ವಾಸ್ ಮುಟ್ಟಬೇಡ್ರಿ, ಇದು ಆ್ಯಂಟಿಕ್ ಪೀಸ್ ಮುಟ್ಟಬೇಡ್ರಿ, ಆ ಫೋಟೋ ಬಿದ್ದೋಯ್ತು ಅದು ಹೊಡಿಬಾರ್ದು, ಆ ಗಾಜಿನ ಗ್ಲಾಸ್ ಹೊಡಿಬಾರ್ದು. ಹೀಗೆ ವಸ್ತು ವಿಷಯದ ಮೇಲೆ ಅದು ಹಾಗೆ ಇರಬೇಕು ಅನ್ನೋದು ನಮ್ಮ ಭ್ರಮೆ ಏನಿದೆಯೋ ಅದು ನಮಗೆ ಚಿಂತೆ ಮಾಡೋಕ್ಕೆ ಸತತವಾಗಿ ಇದು ಮಾಡ್ತಿರುತ್ತೆ, ಪ್ರಚೋದನೆ ಮಾಡ್ತಿರುತ್ತೆ.
ಅಂದರೆ ಅವನಿಗೆ ನಿಜವಾದ ಸುಖವೆಂಬುದು ಇರುವುದಿಲ್ಲ. ಅತ್ಯಂತ ವಿಷಯಿ ಮನುಷ್ಯಗೂ ಕೂಡ ಒಮ್ಮೊಮ್ಮೆ ಯಾವುದೇ ಚಿಂತೆ ಇಲ್ಲದೆ ಇರಬಹುದು. ಮದ್ಯದ ಅಮಲಿನಲ್ಲಿ ಇರುವ ಮನುಷ್ಯನು ಒಮ್ಮೊಮ್ಮೆ ರಾಜರನ್ನು ಲಕ್ಷಿಸುವುದಿಲ್ಲ. ರಾಜ ಎದುರುಗಡೆ ಹೋದರೂ ಮದ್ಯನ ಅಮಲು, ಶರಾಬ್ ಕೆ ನಶೆ ಮೇ कौन बड़ा व्यक्ति जा रहा है ये हमको दिखाई नहीं देता है. ಅವನಿಗೆ ವಸ್ತುಗಳ ಪರಿವೇ ಇರಲಿಕ್ಕೆ ಇಲ್ಲ, ಹಾಗೂ ಅವನು ಯಾವಾಗಲೂ ತನ್ನ ಅಮಲಿನಲ್ಲಿಯೇ ಆನಂದದಿಂದ ಇರುತ್ತಾನೆ. उसको कैसा लगता है जिसने शराब पिया है, वो वाह 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 वाह, वो उस सुख में, वो जो क्षणिक सुख उसको अंदर से, उसको मदिरा का मद उसका जो चढ़ जाता है, किक चढ़ जाता है, उसमें वो ऐसा भूल जाता है, जग को उसको दिखाई नहीं देता. कौन बड़ा व्यक्ति जा रहा है, उसको राजा जा रहा हो या कौन जा रहा है, हमको कुछ फ़र्क नहीं पड़ता, हम अपने मस्त में मगन हैं. ಆದರೆ ಇದೆಲ್ಲವೂ ಅವನ ಅಮಲು ಇಳಿಯುವವರೆಗೆ ಮಾತ್ರ ಇರುತ್ತದೆ. ವಿಷಯದಲ್ಲಿಯ ಸುಖವು ಪರಾವಲಂಬಿಯಾಗಿರುತ್ತದೆ, ಅಂದರೆ ವಿಷಯಗಳನ್ನೇ ಅವಲಂಬಿಸಿರುತ್ತದೆ. ವಿಷಯಗಳು ಅಂದರೆ ಹೊರಗಡೆ ಬಾಹ್ಯವಾದ ವಸ್ತುಗಳು ಕಾಣುವುದು. ವಿಷಯಗಳು ನಶ್ವರವಾಗಿರುತ್ತದೆ. ಅವು ನಮ್ಮಿಂದ ಎಂದಾದರೂ ಒಂದು ದೂರವಾಗುವಂಥದ್ದೇ, ಅಥವಾ ನಾವಾದರೂ ಅವುಗಳಿಂದ ದೂರ ಹೋಗಬೇಕಾಗುತ್ತದೆ. ವಿಷಯಗಳು ಈಗ ನಮ್ಮ ಮಗ ಒಂದು ಜಾಬ್ ಸಲುವಾಗಲಿ ಅಥವಾ ಒಂದು ಓದೋ ಸಲುವಾಗಲಿ ನಮ್ಮನ್ನೇ ಬಿಟ್ಟು ಬೇರೆ ಕಡೆ ಹೋದಾಗ ನಮಗೇನನ್ಸುತ್ತೆ, ವಿಷಯಗಳ ಅವಲಂಬಿತ ಇದೆ ಅದು ಸುಖ. ಅದು ಅವ್ನು ದೂರ ಹೋಗ್ಬಿಟ್ರೆ ನನಗೆ ದುಃಖ ಆಯಿತು, ಅಯ್ಯೋ 2 ವರ್ಷ ಆಯಿತು ನನ್ನ ಮಗ ಬರಲಿಲ್ಲ, 4 ವರ್ಷ ಆಯಿತು ನನ್ನ ಮಗ ಬರಲಿಲ್ಲ. ಸೊ ಇದು ವಿಷಯ ಸುಖ ಏನಿದೆ, ದಿಸ್ ಈಸ್ ಡಿಪೆಂಡೆಂಟ್ ಆನಂದ. ಸುಖ ಏನಿದೆ ಡಿಪೆಂಡೆಂಟ್ ಇದೆ. ಆದರೆ ಭಗವಂತನ ಆನಂದ ಹೆಂಗಿದೆ, ತನ್ನೊಳಗೆ ತಾನಿರುವುದು ಪರಿಪೂರ್ಣವಾಗಿದ್ದು ಅದಕ್ಕೆ ಯಾರ ಮೇಲೂ ಅವಲಂಬಿತ ಇರೋದಿಲ್ಲ. ನಾನಾಗಿ ನನ್ನ ಅಭಂಗಗಳನ್ನು ಓದ್ಕೊಳ್ಳೋದು, ಗ್ರಂಥ ವಾಚನ ಮಾಡೋದು, ಭಜನೆ ಮಾಡೋದು, ಕೀರ್ತನೆ ಮಾಡೋದು, ಪೂಜನ ಇದಕ್ಕೆ ಯಾರೂ ಬೇರೆಯವ್ರು ಬೇಕಾಗಿಲ್ಲ. ಸತ್ಸಂಗಕ್ಕೆ 1 ತಾಸು ಹೋಗಿದ್ರೂ ಕೂಡ ಅದು ಅವಲಂಬಿತ ಇರುತ್ತೆ. ಯಾಕೆ, ಅಲ್ಲಿ ಮನಸ್ಸು ಶುದ್ಧ ಆಗ್ಬೋದು, ಬಟ್ ಅಲ್ಲಿಂದ ಭಾಳ ಚೆಂದಾಗಿ ನಕ್ಕೊಂಡ್ವಿ ಬಂದ್ವಿ ಮುಗೀತು. ಆದರೆ ಅದು ಯಾವಾಗಲೂ ಸಿಗೋವಂಥ ಸುಖನ ಅಲ್ಲ. ಅದು 1 ಗಂಟೆಗಳ ಕಾಲ ಸತ್ಯದ ಸಂಘ ಆಗದೆ 24 ಗಂಟೆಗಳ ಕಾಲ ಸತ್ಯದ ಸಂಘದಲ್ಲಿ, ಅಂದರೆ ಪರಮಾತ್ಮನ ಸಂಘದಲ್ಲಿ ಸತ್ಸಂಗದ ಹೇಳ್ಕೊಟ್ಟಿದ್ದ ಪಾಠ ಬೋಧನೆ ನಾವೆಲ್ಲರೂ ತಗೊಂಡ್ಬಂದು ನಮ್ಮ ಮನೆಯೊಳಗೆ ಮತ್ತೆ ಪ್ರಪಂಚಕ್ಕೆ ಬಂದಾಗ ಅದೇ ಬೋಧನೆ ಈ ಮನಸ್ಸಲ್ಲಿ ಯಾವಾಗಲೂ ಗುಯ್ ಅಂತಿರಬೇಕು. ನಮಗೆ ಆ ಹುಳ ಹೆಂಗೆ ಗುಯ್ 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 ಅಂತಿರುತ್ತೋ ಹಾಗೆ ನಮ್ಮ ಒಳಗೆ ಇದು ಗುಯ್ ಅಂತಿದ್ರೆ ಪರಮಾತ್ಮ ಹಿಂಗೆ ಹೇಳಿದ್ದಾನೆ, ಗುರುಗಳು ಹಿಂಗೆ ಹೇಳಿದ್ದಾರೆ, ಅದೇ ಸತತವಾಗಿಯೂ ಆಗ್ತಿದ್ರೆ ಏನಾಗುತ್ತೆ, ನಮ್ಮ ವಿಷಯ ಸುಖದಿಂದ ಅವಲಂಬಿತ ಸ್ಥಿತಿ ಏನಿದೆಯೋ ಅದು ಡಿಟ್ಯಾಚ್ಮೆಂಟ್ ಆಗ್ತಾ ಹೋಗುತ್ತದೆ. ಅದು 24/7 ಆಗಬೇಕು. ಇನ್ನೊಂದು ವಿಷಯವೇನೆಂದರೆ, ವಿಷಯಗಳ ಸುಖವು ಇಂದ್ರಿಯ ಅಧೀನ ಇರುತ್ತದೆ. ಇಂದ್ರಿಯಗಳು ವಿಕಲವಾಗುವುದೆಂದರೆ ಸುಖವು ಹೇಗೂ ತಾನೇ ಸಿಗಲು ಶಕ್ಯ? ಎಲ್ಲಿವರೆಗೂ ಇಂದ್ರಿಯ ಬಲ ಅಂದರೆ ಈ ಶರೀರದಲ್ಲಿ ಬಲ ಇರುತ್ತೋ ಇಂದ್ರಿಯ ಮುಖೇನ ಸುಖನ ಅನುಭವಿಸ್ತಿರ್ತೀವಿ. ಹಲ್ಲು ಬಿದ್ದೋಯ್ತು ಅಂದರೆ ಕೋಡ್ಬಳೆ ಕುಟ್ಕೊಂಡಾರು ತಿನ್ನಬೇಕಾಗತ್ತೆ. ಆ ಸುಖ ನಮ್ಮೊಳಗೆ ಇದೆ, ಅಂದರೆ ಪರಮಾತ್ಮನ ಸುಖ, ಪರ್ಮನೆಂಟ್ ಸುಖ, ಶಾಶ್ವತ ಅನುಭವ. ಆದರೆ ಅದು ಈ ವಿಷಯಗಳಿಂದ, ಹೊರಗಡೆ ದೃಶ್ಯಾಕಾರ ವಿಷಯಗಳಿಂದ ಸಿಗುವಂಥದ್ದು, ಸಮಾಧಾನ ಕೊಡುವುದು ಅಂಥದ್ದು ಅಲ್ಲ. ಸುಖವು ಯಾವುದರಲ್ಲಿ ಇರುತ್ತದೆ? ಬಹಳಷ್ಟು ವಸ್ತುಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ ಸಂಪಾದಿಸಿದರೆ ಬಹಳಷ್ಟು ಸುಖ ಸಿಗುತ್ತದೆ ಎಂಬುದು ಕೇವಲ ಭ್ರಮೆ ಆಗಿರುತ್ತದೆ. ನಮಗೆ ವಯಸ್ಸಿದ್ದಾಗ, ಶಕ್ತಿ ಆದಾಗ ಮನೆ ತುಂಬ ಸಾಮಾನು ಮಾಡ್ಕೊಂಡ್ವಿ, ಆ್ಯಂಟಿಕ್ ಪೀಸ್ ಅಂತೆ, ದಿಸ್ಸು ದಟ್ಟು ಎಲ್ಲ ಮಾಡ್ಕೊಂಡ್ವಿ, ಕೆಲಸದೊಳಗೆ ಹಚ್ಚಿದ್ವಿ, ಸಾಫ್ ಕರೋ, ಟೇಬಲ್ ಸಾಫ್ ಕರೋ, ಶೋಕೇಸ್ ಸಾಫ್ ಕರೋ. ಆದರೆ ನಮಗೆ ವಯಸ್ಸಾದಾಗ ಕ್ಷೀಣ ಆಗ್ತಾ ಹೋದಂಗೂ ಶಕ್ತಿ ಇದೆಲ್ಲ ಬೇಡ ಅನಿಸತ್ತೆ. ಯಾರಪ್ಪ ಇದನ್ನು ಮಾಡ್ತಾರೆ, ಯಾರು ಅದನ್ನು ಕಸ ಗುಡಿಸ್ತಾರೆ, ಯಾರು ಬಾಯಿ ಬರಲಿಲ್ಲ 4 ದಿವಸ ಅಂದರೆ ಎಷ್ಟು ಒದ್ದಾಟ ಆಗುತ್ತೆ. ಅಯ್ಯೋ ಇವೆಲ್ಲ ಏನು ಬೇಡ, ಇದಕ್ಕೆ ಯಾಕಾರು ಮಾಡ್ಕೊಂಡಪ್ಪ ಇಷ್ಟು ಸಾಮಾನು ಅಂತ ನಮಗೆ ಕಾಲ್ಪನಿಕ ಇದು ಭ್ರಾಂತಿ. ಇದು ಏನು, ಈ ವಸ್ತುಗಳು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಮನೆ ಮಾಡಿಕೊಂಡೆ ನಾನು 80 ಲಕ್ಷದ ಮನೆ, ಆದರೆ ಉತ್ಸಾಹ ಫಸ್ಟ್ ಇದ್ದಿದ್ದು ಈಗಿಲ್ಲ. ಬಾಲ್ಯ ಆಯಿತು, ತಾರುಣ್ಯ ಆಯಿತು, ಯೌವನ ಆಯಿತು, ಮಿಡಲ್ ಏಜ್ ಆಯಿತು, ಆಮೇಲೆ ವಾರ್ಧಕ್ಯ ಬಂತು. ಅವಾಗ ಏನಾಗುತ್ತೆ, ಇಂದ್ರಿಯಗಳು ಕ್ಷೀಣ ಆಗ್ತಾವೆ, ಅದರಲ್ಲಿ ಇರೋ ಶಕ್ತಿ ಕ್ಷೀಣ ಆಗ್ತಾ ಹೋಗುತ್ತೆ. ಅವಾಗ ನಮಗೆ ಅಯ್ಯೋ ಬೇಡ ಬಿಡ್ರಿ ನಾನು ಎಲ್ಲೂ ಬರೋದಿಲ್ಲ. ಮುಂಚೆ ಉತ್ಸಾಹ ಇತ್ತು, ತೀರ್ಥಯಾತ್ರೆಗೆ ಹೋಗಬೇಕು, ವಿಷಯ ಸುಖ, ಹೊರಗಡೆ ಸುಖ ಬೇಕು 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 ಅಂತ. ಆಮೇಲೆ ಈ ಇಂದ್ರಿಯಗಳು ಹೆಂಗಾಗ್ತಾ ಹೋದರೂ ಕ್ಷೀಣ ಆಗ್ತಾ ಹೋದಂಗೂ ಅಭಿಜಾನೇದು ನೈ ಜಾಯಿಂಗೆ, ಅಭಿಜಾನೇದು ಏನೈಚೆ ಖಾನೇಕು ಅನ್ನೋ ಸ್ಥಿತಿ ಬರುತ್ತದೆ. ಅದಕ್ಕೆ ಸುಖ ಸಿಗಲು ಶಕ್ಯವಿಲ್ಲ. ನಾಳೆ ನಾವು ಸಾಯುವೆಂದು ತಿಳಿದಿದ್ದಾದರೆ ನಮಗೆ ಯಾವ ವಿಷಯವೂ ಸುಖ ಕೊಟ್ಟಿತು? ಯಾವ್ದಾದ್ರು ನಾಳೆ ನೀವು ಸಾಯ್ತೀರಾ ಅಂದರೆ ಅವಾಗ ಬೇಸನ್ ಉಂಡೆ ಮಾಡ್ಕೊಂಡು ತಿಂತೀನಿ, ವಾ 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 ಏನು ಬೇಸನ್ ಉಂಡೆ ಇದೆ ಅಂತ ಅಂತಾರ. ಸಾಯ್ತೀನಿ ಅನ್ನೋ ಚಿಂತೆ ಹತ್ಕೊಳ್ಳುತ್ತೆ.
ತಾತ್ಪರ್ಯವೇನೆಂದರೆ ಸುಖವು ವಿಷಯದಲ್ಲಿ ಇರುವುದಿಲ್ಲ. ಯಾವುದು ನಮಗೆ ಸುಖವೆಂದು ಅನಿಸುತ್ತದೆಯೋ ಅದು ನಮ್ಮಲ್ಲಿಯೇ ಇರುತ್ತದೆ, ಆದರೆ ಅದು ನಮಗೆ ವಿಷಯದಿಂದ ಪ್ರಾಪ್ತವಾಗುವುದೇ ಎಂದು ನಾವು ಮೋಸ ಹೋಗುತ್ತೇವೆ. नावेन हेती यो बहुत दिमाग ख़राब हो गया। क्यों दिमाग ख़राब हो गया? वो हमको नहीं चाहिए अभी, इसके लिए दिमाग ख़राब हो गया। सिर्फ एक पेंटिंग करना है तो भी दिमाग ख़राब हो गया। ये रूम से वो रूम शिफ्ट करो, ये सब करो, ये झाड़ू मारो, ये सब, वो डस्ट का एलर्जी हो गया। नहीं लगता है, जब जैसा जैसा शरीर क्षीण होते जाता है तब इसको कुछ नहीं चाहिए। ऐसा लगता है एक जगह पे ठंडा बैठ जाओ, बस हो गया बाबा, अभी कुछ नहीं चाहिए। ನಿಜವಾದ ಅಥವಾ ಬಹಳಷ್ಟು ಸುಖವೇನೆಂದರೆ ನಿತ್ಯ ಹಾಗೂ सनातन सुखविरुತ್ತದೆ। सनातन ಅಂದರೆ एटर्नल। एटर्नल एक ही है, कौन है? भगवान है। हमको सुख उसके पास में। मंदिर में जाओ, आप थोड़ी देर कीर्तन करो, बेल चढ़ाओ, हाँ दूध चढ़ाओ, तो वो देखते देखते शिव जी को देखते देखते मन कैसा होता है, प्रसन्न होता है। तो वो आनंद शाश्वत है, वो आनंद हमसे कोई छीन नहीं सकता है। लेकिन बाकी लोग आके वो छीन लेंगे हमारा आनंद। आपने बहुत अच्छा घर बनाया आपके हिसाब से, लेकिन किसी ने आके उस पर कमेंट कर दिया तो क्या हो गया? सारा आनंद का धरा रह जाएगा। सारा आनंद क्या हो जाएगा? धरा का धरा। ये आपने बराबर नहीं बनाया, ऐसा वॉश बेसिन नहीं लगाना चाहिए था। ये कलर क्यों लगवाया आपने? अरे मैंने 80 लाख खर्चा किया है, मेरे को अच्छा लग रहा था, लेकिन आपके एक कमेंट में क्या कर दिया? झटके से मेरा सारा एंजॉयमेंट को नीचे उतार दिया आपने आके। तो ये सुख सच्चा सुख है क्या? नहीं। परमात्मा कोई कमेंट नहीं करता, हमको कभी डांटता नहीं है परमात्मा, हमको सिर्फ प्यार करता है। हमारे मिस्टेक्स करने पर भी, गलती करने पर भी परमात्मा उसे सुधारने के लिए हमें बार बार बुलाता है गुरु के रूप में। क्यों? गुरु को केवल चिंता होती है इस जीव का उद्धार हो जाए, उसको दूसरा कुछ नहीं चाहिए हमसे। न हमारा पेड़ा चाहिए, न धोती चाहिए, न शर्ट चाहिए, न पैंट चाहिए, कुछ नहीं चाहिए। केवल उसको चाहिए ये जीव का उद्धार होकर ये आनंद में रहे हमेशा। क्यों रो रहा है? इसके लिए वो बार बार हमको खींच के लेके आता है अपने पास और बोध करके हमको बोलता है तुम्हारा इधर मत जाओ, वो मत सुनो, ऐसा मत करो, परमात्मा में मन न लगाओ। ऐसे हमारे गुरु महाराज हमें 24 घंटा 24/7 हमको पाठ पढ़ाया है। 2 साल कोरोना के टाइम में 24 घंटे पाठ पढ़ाते थे। सवेरे 5:30 से लेकर रात के 12 बजे तक पाठ पढ़ाया है उन्होंने। सिर्फ खाने पीने, चाय कॉफ़ी के लिए टाइम देते थे, फिर से बुलाते थे, अभी आ जाओ, ये सुनो, ये सुनो, ये सुनो, जल्दी जल्दी सीखो सब। टाइम नहीं रहता है, टाइम निकल जाता है, जल्दी जल्दी पढ़ो, समझो। कौन ऐसा पढ़ाएगा? 24 घंटा कोई पढ़ाएगा क्या हमको जीव का उद्धार होने के लिए? ಅದು ಕೇವಲ ಸನಾತನ ವಸ್ತುವಿನ ಹತ್ತಿರವೇ, ಅಂದರೆ ಭಗವಂತನ ಹತ್ತಿರವೇ ಇರುತ್ತದೆ. ಪಶುಗಳು ಕೂಡ ನಮ್ಮಂತೆಯೇ ವಿಷಯ ಸುಖವು ಪ್ರಾಪ್ತವಾಗುತ್ತದೆ, ಪಶುಗಳಿಗೂ ಕೂಡ. ಅಂದ ಮೇಲೆ ನಮಗೂ ಹಾಗೂ ಅವುಗಳಲ್ಲಿ ಇರುವ ಭೇದವೇನು? हम और पशु दोनों समान हैं। जो सुख हम भोगते हैं वो भी वो भोगते हैं, तो हम में और उसमें क्या डिफरेंस है? ನಾನು ಯಾರು, ಏತಕ್ಕಾಗಿ ಬಂದಿರುತ್ತೇನೆ ಎಂದು ವಿಚಾರ ಮಾಡುವುದಕ್ಕೆ ಸಾರಾಸಾರ ವಿಚಾರವೆಂದು ಅನ್ನುತ್ತಾರೆ. क्या भेद है हम में और पशु में? हम में और पशु में क्या भेद है? तो बुद्धि का भेद है। बुद्धि, प्रगल्भ बुद्धि मानव को दिया है परमात्मा ने, पशुओं को नहीं दिया। मैं कौन हूँ, मैं काय के लिए इस पृथ्वी पर आया हूँ, परमात्मा मेरा क्या लगता है, मैं परमात्मा की क्या लगती हूँ, मुझे कैसा पता चलेगा, ये सब पता करना है ಎಂದು ವಿಚಾರ ಮಾಡುವುದಕ್ಕೆ ಸಾರಾಸಾರ ವಿಚಾರವೆಂದು ಅನ್ನುತ್ತಾರೆ. ನಾವು ನಮ್ಮ ಪ್ರಪಂಚದಲ್ಲಿ ಎಲ್ಲವನ್ನೂ ವಿಚಾರ ಮಾಡಿಯೇ ಮಾಡುತ್ತೇವೆ, ಆದರೆ ಈ ವಿಚಾರವು ಯಾವುದರಲ್ಲಿ ನಮ್ಮ ವ್ಯಾವಹಾರಿಕ ಲಾಭ ಅಥವಾ ಹಾನಿ ಇರುತ್ತದೆ ಎಂಬುದರ ಬಗ್ಗೆ ಮಾತ್ರ ಇರುತ್ತದೆ. किस चीज़ से हमारा फ़ायदा होगा, किस चीज़ से नुकसान होगा, सिर्फ ये विचार करते हैं। लेकिन मैं कौन हूँ, मेरा उद्धार कैसे करके लेना, इस बारे में ज़िंदगी में मरने तक हमको विचार नहीं होता। ये गुरु आके हमको बोध करता है, जागृत करता है, उठ जा भैया, लाइफ को वेस्ट कर रहा है तू। ಎಲ್ಲವೂ ಅಸಾರವೆಂದ ಮೇಲೆ ಅದರಲ್ಲಿ ಸಾರವಾದದ್ದು ಎಲ್ಲಿಂದ ಹಾಗೂ ಹೇಗೆ ಬರಲು ಶಕ್ಯ? ಇದ್ದ ಪರಿಸ್ಥಿತಿಯಲ್ಲಿ ನಾವು ಸಮಾಧಾನ ಹೊಂದುವುದಿಲ್ಲ. जैसी परिस्थिति है उसमें हमको समाधान नहीं है। कुछ ना कुछ लगता है, ये नहीं है, वो नहीं है, वो नहीं है, लेकिन जो परिस्थिति है परमात्मा आपने ही दिया है, तो इसको मेरे को ऐसा ही स्वीकार करना। ऐसी स्वीकृति भावना नहीं आती। स्वीकृति आ गई, उसी को शरणागत कहते हैं, लेकिन हम कभी शरणागत होते ही नहीं हैं। ಅದಕ್ಕಿಂತಲೂ ಹೆಚ್ಚಿನ ಸುಖದ ಸ್ಥಿತಿಯ ಅಪೇಕ್ಷೆ ಮಾಡುತ್ತೇವೆ. ಭಗವಂತನ ಭಕ್ತಿ ಎನ್ನಾಗಲಿ ಅಥವಾ ಸತ್ಪುರುಷರ ಸೇವೆ ಆಗಲಿ ಕೇವಲ ವಿಷಯದ ಪ್ರಾಪ್ತಿಗಾಗಿ ಮಾಡುತ್ತೇವೆ.
हम क्यों जाते हैं गुरु के पास? ये दे दो, वो दे दो, वो दे दो, ये दे दೋ, ವಿಷಯ ಸುಖದ ಪ್ರಾಪ್ತಿಗೋಸ್ಕರ ಪ್ರಾಬ್ಲಮ್ ಸಾಲ್ವರ್ ಅಂದ್ಕೊಂಡ್ಬಿಟ್ಟಿದ್ದೇವೆ ಗುರುನ. ಗುರು ತನ್ನ ಪ್ರಪಂಚವನ್ನು ಬಿಟ್ಟು, ಸಂಸಾರವನ್ನು ಬಿಟ್ಟು ಅವನು ಕೂತಿರ್ತಾನೆ ಒಂದು ಕಡೆ ಆರಾಮಾಗೆ ಬ್ರಹ್ಮಾನಂದದಲ್ಲಿ. ನಾವೇನು ಮಾಡ್ತೀವಿ? ಹೋಗ್ಬಿಟ್ಟು ಅವನಿಗೆ ಇದು ಕೊಡಪ್ಪ, ಅದು ಕೊಡಪ್ಪ, ಏದೇದೋ ಓದೇದೋ ಕರ್ಕೆ रहते हैं, लेकिन ये गलत बात है. ಅಂದಮೇಲೆ ನಮ್ಮ ಈ ಭಕ್ತಿ ಸೇವೆ ವಿಷಯಗಳ ಆಯ್ತೆ ಹೊರತು ಭಗವಂತನ ಅಥವಾ ಆಗಲಿಲ್ಲ. ಭಗವಂತನನ್ನು ಅಥವಾ ಸಂತರನ್ನು ನಾವು ಕೇವಲ ವಿಷಯ ಸಂಪಾದಿಸುವ ಸಾಧನೆಯನ್ನಾಗಿ ಮಾಡಿಕೊಂಡಂತಾಗಲಿಲ್ಲವೇ? हम कोई सवाल पूछते हैं, आप महाराज को, गुरु को अपने स्वार्थ के लिए यूज़ करते हो, विषय प्राप्ति के लिए यूज़ करते हैं हम गुरु का. काम हो गया तो गुरु को छोड़ के हम भाग जाते हैं, पलायनवाद करके, हो गया ना काम तुम्हारा, तुमसे अभी तुम्हारी हमको ज़रूरत नहीं है. ಬೆಕ್ಕು ಅಡ್ಡ ಹೋಯಿತೆಂದರೆ ನಮ್ಮ ಕೆಲಸ ಆಗುವುದಿಲ್ಲ ಎಂದು ಭಗವಂತನ ಸೂಚನೆ ಇರುತ್ತದೆ ಎಂದು ತಿಳಿದು ನಾವು ತಿರುಗಿ ಬರುತ್ತೇವೆ. ಆದರೆ ಹೆಂಡತಿ ತೀರಿಕೊಂಡರೆ ಮತ್ತೊಂದು ಮದುವೆ ಆಗುವ ವಿಚಾರ ಮಾಡುತ್ತೇವೆ. ತಾತ್ಪರ್ಯವೇನೆಂದರೆ ನಮ್ಮ ಧ್ಯೇಯವು ವಿಷಯಕ್ಕಾಗಿ ಇರುತ್ತದೆ ಹಾಗೂ ಅದನ್ನು ಸಂಪಾದಿಸುವುದಕ್ಕಾಗಿ ನಮ್ಮ ಎಲ್ಲ ಪ್ರಯತ್ನ ಇರುತ್ತದೆ. हमारा अल्टीमेट गोल ऑफ लाइफ प्रपंच के सुख को प्राप्त करना है, उसके लिए गुरु के पास जाना है. लेकिन सच्चा क्या है? हमारा ध्येय, अल्टीमेट गोल ऑफ लाइफ इज़ परमात्मा की प्राप्ति करना, उसकी भक्ति करना, उसके प्रेम में डूबना, जो संत सत्पुरुषों ने किया. मीराबाई ने किया, तुकाराम जी महाराज ने किया, पुरंदर दास जी ने किया, राजा राम महाराज, विठाबाई, जो संतों का नाम रामकृष्ण परमहंस जी, जो उन्होंने किया वो वैसा पाकर हम भी सदा आनंद में रह सकते हैं. ನಿಜವಾಗಿಯೂ ಯಾವ ಮನುಷ್ಯನು ಪ್ರಪಂಚದಲ್ಲಿಯ ತನ್ನ ಅನುಭವಗಳನ್ನು ಜಮೆ ಕಡೆಗೆ ಹಿಡಿಯುವುದಿಲ್ಲವೋ ಅವನು ಯಾವುದರಿಂದಲೂ ಜಾಣನಾಗಲಾರನು. जो इंसान अपने अनुभव से पाठ नहीं लेता, सीखता नहीं है, वो कभी भी उसका उद्धार नहीं हो सकता. वो कभी भी इधर उसको अकल नहीं आएगी, कहते हैं महाराज. कभी भी वो क्लेवर नहीं हो पाएगा, वाइज नहीं हो पाएगा वो, क्योंकि वो इसी में पड़ा हुआ, यही सच समझ रहा है. ಹಂದಿ ಕೊಚ್ಚೆನಲ್ಲಿ ಉರುಳಾಡ್ತಿರ್ತದೆ, ಅದಕ್ಕೆ ಭಾಳ ತಣ್ಣಗೆ ತಂಪಗೆ ಅನ್ನಿಸ್ತಿರ್ತದೆ, ಅದಕ್ಕೆ ಸ್ವರ್ಗ ಸುಖ ಅನ್ನಿಸ್ಬಿಡುತ್ತೆ. ಓ ಇದೇ ನನ್ನ ಸ್ವರ್ಗ ಅಂದ್ಕೊಂಡ್ಬಿಟ್ಟಿದೆ. ಹಾಗೆ ನಾವು ಪ್ರಪಂಚದಲ್ಲಿ ವಿಷಯ ಎಂಬ ಕೊಚ್ಚೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಕೊಚ್ಚೆಯಲ್ಲಿ ಬಿದ್ದು ಒದ್ದಾಡ್ತಿದ್ದೀವಿ, ಗೋಳಾಡ್ತಿದ್ದೀವಿ, ಅಳ್ತಿದ್ದೀವಿ. ಅಲ್ಲಿ ಗುರು ಬಂದು ಎತ್ತಿ ಹೇಳ್ತಾನೆ, ಅಮ್ಮ ನೀನು ಈ ಕೊಚ್ಚೆಯಿಂದ ಬದ್ದು ಎದ್ದು ಕಮಲವನ್ನು ಆಗು, ಪರಮಾತ್ಮನ ಪಾದಕ್ಕೆ ಸೇರ್ಕೋ, ಕಮಲದಂತೆ ನಿಸ್ಪೃಹವಾಗಿರು. ಅಂದರೆ ಬೇಡ ಬೇಡ, ನೀನು ಹೇಳೋದು ನಮಗೆ ಬೇಕಾಗಿಲ್ಲ ಅಂತ ಗುರುನು ಬಿಟ್ಟು ನಾವು ಬರ್ತಾ ಇರ್ತೀವಿ. ಇಂದಿನ ಬೋಧವಚನ, ಪ್ರಪಂಚದಲ್ಲಿ ಸುಖಿ ಆಗುವುದೇನೆಂದರೆ ಭಗವಂತನವರಾಗುವುದು ಅಂದು ಅರ್ಥ. ಪ್ರಪಂಚದಲ್ಲಿ ನಾನು ಸುಖಿ ಅಂದರೆ ಸಮಾಧಾನಿ ಇದ್ದೀನಿ. ಯಾರ ಮತಗಳು, ಎನಿಬಡೀಸ್ ಒಪಿನಿಯನ್ ಈಸ್ ನಾಟ್ ಡಿಸ್ಟರ್ಬಿಂಗ್ ಮೈ ಮೈಂಡ್, ಮೈ ಪೀಸ್ ಆಫ್ ಮೈಂಡ್ ಈಸ್ ಸುಖಿ, ಈಸ್ ಸಮಾಧಾನಿ. ಅದೇ ಪರಮಾರ್ಥ ಆಗಿರುತ್ತದೆ. ಅದೇ ಪರಮಾರ್ಥ, ಇನ್ನೇನು ಅಲ್ಲ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.